केपी न्यूज की इस वक्त की एक बड़ी खबर 19/9/2024 को सप्तगिरी ग्रुप ऑफ इंस्टीट्यूशन बीदर की ओर से चलाए जाने वाले सप्तगिरी प्राइमरी हाई स्कूल के 4 छात्र स्कूल से लापता थे, जिस पर केपी न्यूज ने न्यूज चलाकर जानकारी दी थी, जिसमें से 3 छात्र यलहंका बेंगलुरु में मिल गए थे। इन 3 छात्रों में से एक छात्र ओम लापता था, जो आज 24 सितंबर को बीदर के सेंट्रल बस स्टैंड में मिल गया। इस संदर्भ में सप्तगिरी प्राइमरी हाई स्कूल के प्रिंसिपल गोपाल, लेक्चरर अरविंद और ओम के पिता ने केपी न्यूज से बात कर जानकारी दी। न्यू टाउन पुलिस स्टेशन के पुलिस इंस्पेक्टर विजय कुमार और उनकी टीम के कार्य की प्रशंसा की, साथ ही केपी न्यूज टीम की सराहना भी कर धन्यवाद दिया। केपी न्यूज के एंकर पूजा की रिपोर्ट। सर इवತ್ತು 4 ಮಕ್ಕಳು ನಮ್ಮ ಸ್ಕೂಲಿಂದ ಹೋಗಿದ್ದರು ಸರ್। 3 ಮಕ್ಕಳು 20ನೇ ತಾರೀಕಿಗೆ ಸಿಕ್ಕಿದ್ರು ಯಲಹಂಕದಲ್ಲಿ। ಇವತ್ತು ಓಮ್ ಅಂಗದಂತ ಇವತ್ತು ಏನದ ಹೊಸ ಬಸ್ ಸ್ಟ್ಯಾಂಡ್ನಲ್ಲಿ ನಮಗೆ ಸಿಕ್ಕಿದ್ದಾರೆ। ಒಂದು ನಮ್ಮ ಮಕ್ಕಳ ಐಟಮ್ ಮಗು ಏನದ ಫೋನ್ ಮಾಡಿ ಹೇಳ್ತಾ ವಿಡಿಯೋ ಕಾಲ್ ಮಾಡಿ, ಸರ್ ನಿಮ್ಮ ಹುಡುಗ ಇಲ್ಲೇ ಕಾಣಿಸ್ತಾ ಇದ್ದೆ ನೋಡಿ, ಬನ್ನಿ ಸರ್ ಇಮಿಡಿಯೇಟ್ಲಿ ಅಂದರೆ ಬಂದುಬಿಟ್ಟೆ, ತೊಗೊಂಡ್ಬಿಟ್ಟು ಪೊಲೀಸ್ ಸ್ಟೇಷನ್ ವಿಜಯ್ ಕುಮಾರ್ ಸರ್ ಅಂದರೆ ಇಲ್ಲೇ ಬಂದುಬಿಡಿ ಅಂತ ಹೇಳಿದರು। ಬಂದುಬಿಟ್ಟು ಸರ್ ಹಂಗೆ ಭಯ ಬಿಡೋದು ಏನೂ ಇಲ್ಲ, ಮಕ್ಕಳಿಗೆ ಏನದ ಸ್ವಲ್ಪ ಏನಾದರೂ ಓಡಾಡಿ ಬರಬೇಕಂತ ಅವ್ರು ಸ್ವೇಚ್ಛೆಯಿಂದ ಹೋಗಿದ್ದಾರೆ। 4 ಮಕ್ಕಳು ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ। ಅದರಲ್ಲಿ ನಮ್ಮ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ವಿಜಯ್ ಕುಮಾರ್ ಬಾಗಿ ಅವ್ರದ್ದು PSI ಸಾಹೇಬ್ರದ್ದು ಭಾಳ ಮಹತ್ವದ ಕಾಣಿಕೆ ಇದೆ ಅವ್ರದ್ದು। ಅವರಿಗೆ ನಾನು ಭಾಳ ಧನ್ಯವಾದ ಹೇಳ್ತೀನಿ। ಅದೇ ತರಹ ನಮ್ಮ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಭಾಳ ಥ್ಯಾಂಕ್ಸ್ ಅಂತ ಹೇಳ್ತೀನಿ। ಮಕ್ಕಳು ಅಂತ ಏನು ಇದ್ದಿಲ್ಲ, ಮಕ್ಕಳು ಓಡಾಡಬೇಕಂತ ಅಷ್ಟೇ ಕಂಪೌಂಡ ಜಂಪ್ ಆಗಿ ಹೋಗಿದ್ರು, ಸರಿಯಾಗಿ ಬಂದಿದ್ದಾರೆ ಸರ್, ಅವರು ಸುರಕ್ಷಿತವಾಗಿ ಬಂದಿದ್ದಾರೆ ಸರ್। ಮೀಡಿಯಾ ಮತ್ತು ಎಲ್ಲ ಪ್ರೆಸ್ದವರಿಗೆ ನಾನು ಭಾಳ ಧನ್ಯವಾದ ಅಂತ ಹೇಳ್ತೀನಿ सर। समजाचं धन्यवाद करतो मी सर्कल साहेबाचं, विजय कुमार सर साहेबाचं आणि मीडियावाल्याचं, शाळेवर तर्फाचं समजा कोशिश करून आमच्या मुलाला हुडकायची कोशिश केला, हुडकून आणतात। मी समजा धन्यवाद करतो। पोलीसवाल्याचे सुद्धा लई कॉपरेट झाले आम्हाला, त्यांनी सुद्धा लई मेहनत केला म्हणतात, शाळेवाले सुद्धा लई मेहनत केला आम्हाला, मीडियावाले सुद्धा समजाचा धन्यवाद करतो मी। ಇವತ್ತಿನ ದಿವಸ ಏನು 4 ಮಕ್ಕಳು ನಮ್ಮದು ಸ್ಕೂಲ್ ಆವರಣದಿಂದ ಚಿಡಿದು ಹೋಗಿದ್ರು, ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು 4 ಹುಡುಗರು, ಮೊದಲು 3 ಸಿಕ್ಕಿದ್ರು, ಇವತ್ತು 4ನೇ ಹುಡುಗ ಕೂಡ ನಮ್ಮ ಬೀದರ್ನ ಬಸ್ ಸ್ಟ್ಯಾಂಡಲ್ಲಿ, ಹೊಸ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿದ್ದಾನೆ। ITI ಹುಡುಗ ಒಬ್ಬ, ನಮ್ಮದೇ ಕಾಲೇಜಿನ ಒಬ್ಬ ITI ಹುಡುಗ ಟೀಚರಿಗೆ ವಿಡಿಯೋ ಕಾಲ್ ಮುಖಾಂತರ ತೋರಿಸಿ ಆ ಹುಡುಗನನ್ನು ಹಿಡಿಯೋಕ್ಕೆ ಹೆಲ್ಪ್ ಮಾಡಿದರು। ಮತ್ತು ಅದೇ ಜೊತೆಗೆ ಇವತ್ತು ಯಾವುದೇ ರೀತಿಯ ಪೋಷಕರಾಗಲಿ ಮತ್ತು ಸ್ಕೂಲ್ ಸಿಬ್ಬಂದಿಗಳಾಗಲಿ ಯಾರೇ ಆಗಲಿ ಇದೊಂದು ಭಯದ ವಾತಾವರಣ ಅಂತ ಅಂದ್ಕೊಂಡಿದ್ದಾರೆ, ಯಾವುದೇ ರೀತಿ ಭಯದ ವಾತಾವರಣ ಇಲ್ಲ। ಏನೋ ಒಂದು ತನಕ ಬಂದು ಹುಡುಗರು ಏನೋ ಒಂದು ಎಂಜಾಯ್ಮೆಂಟ್ ಸಲುವಾಗಿ ಅಥವಾ ನಾನಾ ರೀತಿಯ ಕಾರಣದಿಂದಾಗಿ ಹೋಗಿರ್ತಾರೆ, ಪ್ರಯತ್ನ ನಾವು ಪಟ್ಟಂಥ ಪ್ರಯತ್ನದಿಂದಾಗಿ ಸಿಗ್ತಾರೆ, ಏನು ಸಮಸ್ಯೆ ಇಲ್ಲ, ಇದೊಂದು ದೊಡ್ಡ ಭಯ ಪಡುವಂಥ ವಿಷಯನೂ ಅಲ್ಲ। ಅದೇ ಜೊತೆಗೆ ಇರುವಂಥ ವಿಜಯ್ ಕುಮಾರ್ ಸರ್ ಆಗಿರಲಿ ಮತ್ತು ಒಳಗಡೆ ಇರುವಂಥ ಸಿಬ್ಬಂದಿ ಇದವರಾಗಿರಲಿ ತುಂಬ ಹೆಲ್ಪ್ ಮಾಡಿದ್ದಾರೆ। ಮತ್ತು ಅದ್ರ ಜೊತೆಗೆ ಏನಿದೆ ಅಂದರೆ ಹುಡುಗರನ್ನು ಲಾಸ್ಟ್ ಹುಡುಗ ಸಿಗೋವರೆಗೂ ಕೂಡ ಅವರು ನಿರಂತರವಾಗಿ ಪ್ರಯತ್ನಪಟ್ಟು ಲಾಸ್ಟ್ ಹುಡುಗನಿಗೂ ಕೂಡ ಕರ್ಕೊಂಡು ಬರೋಂಥ ಕೆಲಸ ಮಾಡಿದ್ದಾರೆ। ಅದಕ್ಕಾಗಿ ಎಲ್ಲ ಪೊಲೀಸ್ ಸಿಬ್ಬಂದಿ ಮತ್ತು ಇಲ್ಲಿರುವಂಥ ಎಲ್ಲ ಮೀಡಿಯಾ ಬಾಂಧವರು ಹಾಗೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಪ್ರತಿಯೊಬ್ಬರು ತಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಇಕ್ಕಿ ಹುಡುಗನಿಗೆ ಹುಡುಕಕ್ಕೆ ಹೆಲ್ಪ್ ಮಾಡಿದರು। ಪ್ರತಿಯೊಬ್ಬರಿಗೂ ಕೂಡ ಇದರಲ್ಲಿ ಕಣ್ಣಿಗೆ ಕಾಣಿಸ್ದೆ ಮತ್ತು ಕಾಣಿಸ್ದೇ ಇರೋ ರೀತಿಯಾಗಿ ಹೆಲ್ಪ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಸಮಯದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ। ನಮ್ಮ ಬೀದರ್ ಜಿಲ್ಲೆಯಲ್ಲಿ ಏನು ಪ್ರತಿ ಒಂದು ಕಡೆ ಆ ಹುಡುಗರ ಪತ್ತೆಗಾಗಿ ರಾತ್ರಿ ಹಗಲು ಶ್ರಮಿಸಿ ಅಲ್ಲಿನ ಹುಡುಗರನ್ನು ಪತ್ತೆ ಹಚ್ಚೋಕ್ಕೆ ಪೂರ್ಣವಾಗಿ ಕಾರ್ಯ ಸಲ್ಲಿಸಿದಂಥ ನಮ್ಮ KP ನ್ಯೂಸ್ದವರಿಗೂ ಕೂಡ ಪೂರ್ಣವಾಗಿ ಧನ್ಯವಾದ ತಿಳಿಸ್ತೀನಿ। ಅದೇ ರೀತಿಯಾಗಿ ಪೂಜಾ ಅಕ್ಕೋರಿದ್ದರು ಮತ್ತು ಕ್ಯಾಮ್ರಾಮ್ಯಾನ್ ಇದ್ದರು, ಪ್ರತಿಯೊಬ್ಬರಿಗೂ ಕೂಡ ಇರುವಂಥ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ವ್ಯಕ್ತಪಡಿಸ್ತೀನಿ।